ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ. ಏನಪ್ಪ ಅಂತಂದರೆ, ನಾನು ಎದುರಷ್ಟರೊಳಗಡೆ ನಮ್ಮಮ್ಮ ತಿಂಡಿ ರೆಡಿ ಮಾಡಿಟ್ಟಿದ್ರು. ಉಪ್ಪಿಟ್ಟು ಇವತ್ತು ನನ್ನ ಫೇವ್ರೆಟ್ ಫುಡ್ ಅನ್ಬೋದು. ಇದು ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗಲ್ಲ ಉಪ್ಪಿಟ್ಟು ಅಂತಂದರೆ, ಆದರೆ ನನಗೆ ತುಂಬ ಇಷ್ಟ ಉಪ್ಪಿಟ್ಟು ಅಂತಂದರೆ. ಏನು ಗೊತ್ತಾ, ನೀವು ನನ್ನ ಕಾಫಿ ಲೋಟ ನೋಡಿಕೊಂಡು ಇವಳೇನು ಇಷ್ಟೊಂದು ಕಾಫಿ ಕುಡಿತಾಳಲ್ಲ ಅಂದ್ಕೋಬೇಡಿ. ಈ ಟೈಮಲ್ಲಿ ಕಾಫಿ ಕುಡಿಬೇಕಂತೆ, ಬಾಣಂತಿರು ಕಾಫಿ ಜಾಸ್ತಿ ಕುಡಿಬೇಕಂತೆ. ಅದಕ್ಕೋಸ್ಕರ ನಾನು ಇಷ್ಟು ಕುಡಿತಾ ಇದ್ದೀನಿ. ನಮ್ಮಮ್ಮ ಇಷ್ಟೆಲ್ಲ ಮಾಡಿಕೊಡ್ತಾರೆ. ಇನ್ನು ನಾರ್ಮಲ್ ಟೈಮಲ್ಲಿ ಒಂದು ಲಿಮಿಟಲ್ಲಿ ಕುಡಿತೀನಿ ಅಷ್ಟೇ. ನೋಡಿ, ನಮ್ಮ ಚಿನ್ನಿ ಫ್ರೀ ಇದ್ದಾಗೆಲ್ಲ ಹೀಗೇನೆ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಸಿಕ್ಕ ಟೈಮಲ್ಲೆಲ್ಲ ಪಾಪು ಜೊತೆಲೇ ಇರ್ತಾರೆ ಯಾವಾಗಲೂ. ಬಟ್ಟೆ ಹಾಕೊಂಡಿಲ್ಲ ಇನ್ನು ನೀನು, ಬಟ್ಟೆ ಹಾಕೊಂಡಿಲ್ಲ ಇನ್ನು ನೀನು, ಹಾಕೊಳ್ಳೋದಿಲ್ಲ ಬಟ್ಟೆಯ ಹುಚ್ಚಾಯ್ಕೊಂಡ್ರಲ್ಲ, ಹುಚ್ಚಾಯ್ಕೊಂಡೇನು, ಹುಚ್ಚಾಯ್ಕೊಂಡೇನು ನೀನು, ಹುಚ್ಚಾಯ್ಕೊಂಡೇನ, ಹುಚ್ಚಾಯ್ಕೊಂಡೇನು. ನಿಂತ್ಕ ಸ್ಟ್ರೈಟ್, ನಿಂತ್ಗೆ ಸ್ಟ್ರೈಟ್ ನೀನು, ನಿಂತ್ಗೆ ಸ್ಟ್ರೈಟ್ ನೀನು, ನಿಂತ್ಕ. ಅಮ್ಮ ಪಾತ್ರೆ ವಾಶ್ ಮಾಡ್ತಿದ್ರಲ್ಲ, ಹಾಗೆ ಕಸ ಗುಡಿಸ್ಬಿಡೋಣ, ಆಮೇಲೆ ಅವರಿಗೆ ಮನೆ ಒರೆಸ್ಲಿಕ್ಕೆ ಸರಿ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಬಂದು ಕಸ ಗುಡಿಸ್ತಾ ಇದ್ದೀನಿ ಈಗ ನಾನು. ಬಟ್ಟೆ ಹಾಕಿ ಹುಡ್ಕೆ ಅವನಿಗೆ ಇರಪ್ಪ ಇರು ಗುಡ್ಸ್ಬಿಡು ಫಸ್ಟ್, ಕೆಳಗಡೆ ಗುಡ್ಸ್ಬಿಡ್ಲಿ ಅವಳು. ಈಗ ಓಡಾಡ್ತಾವ್ರ ಪಾಪು ಸ್ನಾನ ಮಾಡಿ ಮಲಗಿದ್ದು ಎದ್ದ, ಅದಕ್ಕೆ ಅಮ್ಮ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಅವನ್ನ. ನಾವು ಅವನಿಗೆ ಸ್ನಾನ ಮಾಡಿದ ಕೂಡಲೇ ಬಟ್ಟೆ ಏನೂ ಹಾಕಲ್ಲ, ಹಾಗೆಯೇ ಮಲಗಿಸ್ಬಿಡ್ತೀವಿ ಬಟ್ಟೆ ಸುತ್ತಿ. ಆಮೇಲೆ ಅವನ ಎದ್ದೇಳ್ತಾನಲ್ಲ, ಆವಾಗ ಅವನಿಗೆ ಏನಿದ್ರು ಅವನ್ನ ರೆಡಿ ಮಾಡ್ತೀವಿ. ಇವಾಗ ಅಮ್ಮ ರೆಡಿ ಮಾಡ್ತಾ ಇದ್ದಾರೆ ಅವನ್ನ. ചെടിയെ തിക്കലാക്കണം ആಮೇಲೆ ಹಾಕೊಳ್ಳಿ ನೀರು ಇಸ್ಕೊಂಡಾಗ ಸ್ನಾನ ಮಾಡಿದಾಗ ಹುಚ್ಚು ಈ ಕಡೆ ದೇಲಕ್ಕಂಗ ಎಲ್ಲಿ ಮಾಡಿದ್ದ ಪೂರ್ತಿ ಆಗಿಲ್ಲ ಚಡ್ಡಿ. ಇವಾಗ ನಂದಂತೂ ಕಸ ಗುಡಿಸಿ ಮುಗೀತು. ಈಗ ಅಮ್ಮ ಇನ್ನೇನಿದ್ರು ಅಮ್ಮ ಮನೆ ಒರೆಸ್ಬೇಕಷ್ಟೇ. ಇವಾಗ ಅಮ್ಮ ಮನೆ ಒರೆಸ್ತಾರೆ.
ಹಾಗೆಯೇ ನಮ್ಮ ರಿಲೇಟಿವ್ಸ್ ಮನೆಯಲ್ಲಿ ಫಂಕ್ಷನ್ ಇದ್ದಿದ್ದರಿಂದ ನಮ್ಮ ಚಿನ್ನಿ ಪಾಪುಗೆ ಬಾಯ್ ಹೇಳಿಬಿಟ್ಟು ಹೊರಟರು. ಎಂತ ಗೊತ್ತಾ ಮಜಾ ಇರೋದು, ಇವ್ರ ಅಣ್ಣನ ಮಗ ಇಬ್ಬರೂ ಫಂಕ್ಷನ್ಗೆ ಅಂತ ಹೊರಟು ನಿಂತಿದ್ದಾರೆ. ಕಿರಿಯವನು ಬೈಕ್ ತಗೊಂಡು ಆಚೆಲ್ಲ ಹೋಗ್ಬಿಟ್ಟಿದ್ದೆ, ನೀವು ತಗೊಂಡು ಹೋಗೋ ಬೈಕ್ನ. ಈಗ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ನು ಬಂದ್ಕೊಳ್ಳಿ ಚೆನ್ನಾಗಿ ಬೈಸ್ಕೊಂಡ. ಅವ್ರು ಎಷ್ಟೇ ಕಿತಾಪತಿ ಮಾಡಿದ್ರು ಅಷ್ಟೇ ನಮ್ಮ ಚಿನ್ನಿಗೆ ಇವರಂದರೆ ತುಂಬಾ ಇಷ್ಟ. ಅವ್ರ ಜೊತೆ ಇವರು ಚಿಕ್ಕವ್ರ ಥರನೇ ಆಡ್ತಾ ಇರ್ತಾರೆ ಯಾವಾಗ್ಲೂ. ಹಾಗೆಯೇ ನಮ್ಮ ಚಿನ್ನಿಗೆ ಬಾಯ್ ಮಾಡಿಬಿಟ್ಟು ಬಂದೆ. ಅಷ್ಟೊತ್ತಿಗೆ ಅಮ್ಮ ಬಟ್ಟೆ ವಾಶ್ ಮಾಡಿದ್ರಲ್ಲ, ಅದನ್ನೆಲ್ಲ ಒಣಗಿರೋದನ್ನೆಲ್ಲ ತಂದು ಹಾಕಿದ್ರು. ಅದನ್ನ ಇವಾಗ ಮಡಿಸಿಡ್ತಾ ಇದ್ದೀನಿ. ಸದ್ಯಕ್ಕೆ ಇವಾಗ ನನಗೆ ಇದೊಂದು ಮಾಡಿಬಿಟ್ರೆ ಮುಗೀತು ನನ್ನ ಕೆಲಸ. ಹಾಗೆಯೇ ಎಲ್ಲ ಬಟ್ಟೆ ಎಲ್ಲ ಮಡಿಸ್ಬಿಟ್ಟು ನಾನು ಅದನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಜೋಡಿಸಿಟ್ಬಿಟ್ಟು ಇವಾಗ ಬಂದು ಕೂತ್ಕೊಂಡೆ. ಇನ್ಮೇಲಂತೂ ಫುಲ್ ರೆಸ್ಟ್ ನನಗೆ. ಇನ್ಮೇಲೆ ಸಂಜೆವರೆಗೂ ಏನೂ ಕೆಲಸ ಇಲ್ಲ, ಫುಲ್ ರೆಸ್ಟ್ ಅಷ್ಟೇ. ಹಾಗೆಯೇ ಅಮ್ಮ ಅಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಮನೇಲಿ ಸೊಪ್ಪು ಆಮೇಲೆ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದಾರೆ ಅಷ್ಟೇ. ನೋಡಿ, ಈ ಕಾಳು ಹಾಕಿಬಿಟ್ಟು ಮತ್ತು ಈ ಸೊಪ್ಪು ಹಾಕಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದಾರೆ ಅಮ್ಮ. ಈ ಸೊಪ್ಪು ಇಲ್ಲಿ ಕಿರಿಕಿರೆ ಸೊಪ್ಪು ಅಂತ ಅಂತಾರೆ. ನಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ಇದಕ್ಕೆ. ನಮ್ಮ ಕುಮಟಾ ಕಡೆ ಏನಂತಾರೋ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಇದು ಹರಗೆ ಸೊಪ್ಪು ಇರ್ಬೋದಾ? ಹರಗೆ ಸೊಪ್ಪು ಥರನೇ ಇದೆ ಇದು ನೋಡಲಿಕ್ಕೆ. ಸ್ವಲ್ಪ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಏನು ಗೊತ್ತಾ, ನಮ್ಮನೆ ಊಟ ಕೂಡ ರೆಡಿ ಆಗಿಬಿಡ್ತು. ನಾನೀಗ ಊಟಕ್ಕೆ ಕೂಡ್ತಾಯಿದ್ದೀನಿ. ನಾನು ಮೊದಲೆಲ್ಲ ಈ ಸೊಪ್ಪೆಲ್ಲ ತಿಂತಾ ಇರಲಿಲ್ಲ ನಮ್ಮ ಮನೇಲಿ. ಇವಾಗ ಇಲ್ಲಿ ಬಂದಮೇಲೆ ಸೊಪ್ಪೆಲ್ಲ ತಿಂತೀನಿ, ತರಕಾರಿ ತಿಂತೀನಿ, ಎಲ್ಲನೂ ತಿಂತೀನಿ ಇವಾಗ ನಾನು. ಎಂತ ಗೊತ್ತಾ, ಹಾಗೆ ಸುಮ್ಮನೆ ಊಟ ಮಾಡಿಬಿಟ್ಟು ಕೂತಿದ್ನ. ಅದೇ ಟೈಮಲ್ಲಿ ಐಸ್ ಕ್ರೀಮ್ ಅವ್ನು ಬರಬೇಕು. ಯಾಕಂದರೆ ನನಗೆ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಆದರೆ ಇವಾಗ ಐಸ್ ಕ್ರೀಮ್ ತಿನ್ನೋ ಹಾಗಿಲ್ಲ, ಏನು ಕೋಲ್ಡ್ ಐಟಮ್ಸ್ ಏನು ತಿನ್ನೋ ಹಾಗಿಲ್ಲ ನಾನು. ಅಂಥದ್ರಲ್ಲಿ ಐಸ್ ಕ್ರೀಮ್ ಅವನು ಬಂದು ನನಗೆ ಆಸೆ ತೋರಿಸ್ಬಿಟ್ಟು ಹೋಗ್ತಾನೆ. ತಿನ್ನೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ನಮ್ಮ ಬಾಣಂತಿ ಕಷ್ಟ ಯಾರಿಗೆ ಬೇಕು ಹೇಳಿ. ಇರಲಿ, ಇನ್ನೂ 1 ಇಯರ್ ಅಲ್ವಾ, ಅಷ್ಟೇ ಅಲ್ವಾ, ಆಮೇಲೆ ತಿನ್ಬೋದಲ್ವಾ. ನಮ್ಮ ಪಾಪುಗೋಸ್ಕರ ಇದನ್ನೆಲ್ಲ ಬಿಟ್ಬಿಡೋಣ ಅಷ್ಟೇ. ಅದೇ ಬೇಜಾರಲ್ಲಿ ಕೂತಿದ್ನ. ಅಷ್ಟೊತ್ತಿಗೆ ನಮ್ಮ ಚಿನ್ನಿ ಬಂದುಬಿಟ್ರು. ಹಾಗೆಯೇ ಅವ್ರ ಕೈಯಲ್ಲೇನೋ ಹಿಡ್ಕೊಂಡು ಬಂದಿದ್ರು. ಅದನ್ನ ನೋಡಿ ಏನೋ ಜ್ಯೂಸ್ ತಂದಿದ್ದಾರೆ ಅಂದ್ಕೊಂಡ್ರೆ ಪೆಟ್ರೋಲ್ ತೊಗೊಬಂದುಬಿಟ್ಟಿದ್ರು. ಜ್ಯೂಸ್ ತಂದಿದ್ರು, ನಾನೇನು ಕುಡಿಯೋ ಆಗಿಲ್ವಲ್ಲ ಅಂದ್ಕೊಂಡು ಸುಮ್ಮನಾದೆ ಅಷ್ಟೇ. ಹಾಗೇನೆ ಬೇಜಾರಲ್ಲಿ ಕೂತಿದ್ದೆ. ಬೇರೆ ಬಂದು ತಲೆ ತಿಂತಾ ಇತ್ತು ನೋಡಿ. ನಾನು ಹೊರಗಡೆ ಎಲ್ಲ ಊಟ ತಿನ್ಕೊಂಡ್ರೆ ಆಯ್ತು ನೋಡ್ರಿ. ಇದೇ 2ನೇ ಟೈಮಿನ ಏನಾರು 48 ದಿವಸ ಊಟ ಚೆನ್ನಾಗಿಲ್ಲ ಕಣೆ. ಗುರುಗುಣ ಇದು ಗಟ್ಟಿಯಾಗಿಬಿಟ್ಟಿದೆ, ಬಿಸಾಕಂತಿಟ್ಟಿರೋದು. ಹೌದಾ, ವೇಸ್ಟ್ ಆಗಂಥವೆಲ್ಲ ವೇಸ್ಟ್ ಪಡಿಗೆ ಯೂಸ್ ಆಯ್ತಾ. ಇದು ಹಾಕಿದ್ರು ಆಯ್ತು. ನಾನು ಟಗರು ಮರಿ ಕಚ್ಚಿಟ್ಟು ಬರೋದು ಹೋಗಿ ಅದಕ್ಕೆ ಅದನ್ನ ವಿಡಿಯೋ ಮಾಡ್ತಾಯಿದ್ಯಾ? ಅಯ್ಯೋ, ಇದು ಟಣ್ಣ ಅಂತಲ್ಲ ನೋಡ್ತದೆ. ತಗೋ, ಚೆನ್ನಾಗಿರೋದು ತಿರುಗಿಸಿ ಹಾಕು. ಚೆನ್ನಾಗಿಲ್ಲ ಕಣ ಇದ್ರಿಗೆ. ಈಗ 2 ಗುರು ಬಣ್ಣನೇ ಚೆನ್ನಾಗಿಲ್ಲ ನೋಡಿದೆ. ಇದೊಂಚೂರು ಪರವಾಗಿಲ್ಲ. ಯಾವತ್ತು ತಾಳತ್ತಿದ್ದು ಚೆನ್ನಾಗಿ ಪಂಕ್ ಬರ್ತೀನಿ ಪಂಕ್.
ನಮ್ಮ ಚಿನ್ನಿ ಹೇರ್ ಸ್ಟೈಲ್ ಚೇಂಜ್ ಮಾಡ್ತಾ ಇದ್ದಾರೆ. ಅದೇನೋ ಪಂಕ್ ಬಿಡ್ತಾರಂತೆ, ನೋಡೋಣ ಅವ್ರೆ ಫೇಸ್ಗೆ ಸೂಟ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಸ್ಟೇರಿಂಗ್ ಹಿಡಿಯೋ ಕೈ ಇದು. ಉಗುರು ಬಣ್ಣ ಇಡ್ಸಿದೆ. ನೆಕ್ಸ್ಟ್ ಸತಿ ನಾನು ಕುರಿ ಮೆಸೆ ಹಾಕ್ತೀನಿ. ಉಗುರು ಬಣ್ಣ ಹಚ್ಚಿಸ್ಕೊಂಡಿದ್ದಾರೆ ಕುರಿ ಮೆಸ್ಗೆ ಬಂದು. ಅಂತೂ ನಮ್ಮ ಚಿನ್ನಿ ಒಂದು ಸಾಹಸ ಮಾತ್ರ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಅದರಲ್ಲಿ ನೈಲ್ ಪಾಲಿಶ್ ಗಟ್ಟಿಯಾಗಿಬಿಟ್ಟಿತ್ತು, ಅದು ಹಚ್ಚಕ್ಕೆ ಆಗ್ತಾ ಇರಲಿಲ್ಲ. ಆದ್ರೂ ಹಚ್ಕೊಟ್ರು ಅವರು. ಏನೋ ಗೊತ್ತಾದರೆ ಏನೊಂಥರ ಚೆನ್ನಾಗಿದೆ ನಮ್ಮ ಚಿನ್ನಿನ ಜೊತೆ ನೈಲ್ ಪಾಲಿಶ್ ಹಚ್ಚಿಸ್ಕೊಳ್ತಾ ಇರೋದು. ಸರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೀಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.